ವಿಶ್ವವಿಖ್ಯಾತ ಮೈಸೂರಿನ ಜಂಬೂ ಸವಾರಿ ನಿನ್ನೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಏನು ಅರಮನೆಯ ಅಂಗಳ ಹಾಗೆ ಅರಮನೆ ಮಧುವರ್ಣಿಗೀತಿಯಂತೆ ಸಾಕಷ್ಟು ಜಗಮಗಿಸ್ತಾ ಇತ್ತು. ಆದ್ರೆ ನಿನ್ನೆ ಯಶಸ್ವಿಯಾದ ಬಳಿಕ ಇಂದು ಏನು ಅರಮನೆಯ ಸುತ್ತ ಇರ್ತಕ್ಕಂಥ ಆವರಣದಲ್ಲಿ ಹಾಕಿರ್ತಕ್ಕಂಥ ಚೇರ್ಗಳಾಗಿರ್ಬೋದು, ಹಾಗೆ VIP ಗಳಿಗೆ ಇರ್ತಕ್ಕಂಥ ಆಸನಗಳಾಗಿರ್ಬೋದು, ಎಲ್ಲವನ್ನ ತೆರವು ಮಾಡುವಂತ ಕೆಲಸವನ್ನ ಸದ್ಯ ಏನು ಶಾಮಿಯಾನದ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬೇರೆ ಬೇರೆ ಜಿಲ್ಲೆ ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಮಂದಿ ಈ ಒಂದು ಅರಮನೆಯ ಆವರಣಕ್ಕೆ ಹಾಗೆ ಅರಮನೆಯ ಅಕ್ಕಪಕ್ಕ ಜಮಾಯಿಸಿದ್ರು. ನಿನ್ನೆ ಜಂಬೂ ಸವಾರಿ ಬೆಳಗ್ಗೆಯಿಂದನೂ ಸಾಕಷ್ಟು ಕಾತುರದಿಂದ ಕಾದು ಸಂಜೆ 4ರ ಸಮಯ ಹಾಗೆ 4:30 ಗಂಟೆಗೆ ಶುರುವಾದಂತ ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡಿದ್ರು. ಅದಲ್ಲದೆ ಏನು ಜಂಬೂ ಸವಾರಿ ಈ ಒಂದು ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದವರೆಗೂ ತೆರಳುವಲ್ಲೂ ಕೂಡ ಸಾಕಷ್ಟು ಮಂದಿ ಏನು ಜಂಬೂ ಸವಾರಿಯನ್ನ ವೀಕ್ಷಣೆಯನ್ನ ಮಾಡಿ ದಿಲ್ಖುಷ್ ಕೂಡ ಆಗಿದ್ರು. ಆದ್ರೆ ಏನು ನಿನ್ನೆಯ ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಸಾವಿರಾರು ಮಂದಿ ಈ ಒಂದು ಜಾಗಕ್ಕೆ ಬಂದು ಅಂದ್ರೆ ಅರಮನೆ ಆವರಣಕ್ಕೆ ಬಂದು ಸಾಕಷ್ಟು ವೀಕ್ಷಣೆಯನ್ನ ಮಾಡಿದ್ರು. ಆದ್ರೆ ಮಳೆ ಬಂದು ನಿಂತರೂ ಮಳೆ ನಿಲ್ಲಲಿಲ್ಲ ಅನ್ನೋ ಒಂದು ಮಾತೇನಿದೆ. ಅದರಂತೆ ಇಂದು ಕೂಡ ಜನಸಂಖ್ಯೆ ಆಗಾಗೇನೆ ಬಂದು ಅರಮನೆಯನ್ನ ವೀಕ್ಷಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಅರಮನೆಯಲ್ಲಿ ಇರ್ತಕ್ಕಂತ ಸಾಕಷ್ಟು ಫೋಟೋಸ್ಗಳನ್ನ ತೆಗೆಯೋದಾಗಿರ್ಬೋದು, ಸೆಲ್ಫಿಗಳನ್ನ ತೆಗೆಯೋದಾಗಿರ್ಬೋದು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ನಿನ್ನೆ ಜಗಮಗಿಸ್ತಾ ಇದ್ದಂತ ಅರಮನೆ ಇಂದು ಕೂಡ ಅದೇ ಒಂದು ಝಲಕನ್ನ ನೀಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅರಮನೆಯನ್ನ ನೋಡ್ಲಿಕ್ಕೂ ಕೂಡ ಸಾಕಷ್ಟು ಮಂದಿ ಬೇರೆ ಬೇರೆ ಜಿಲ್ಲೆಗಳಿಂದ ನಿನ್ನೆ ಯಾರ್ಯಾರು ಈ ಒಂದು ಅರಮನೆ ಅಂಗಳಕ್ಕೆ ಬರೋಕೆ ಆಗ್ಲಿಲ್ವೋ ಅವರು ಇಂದು ಬಂದು ಅರಮನೆಯ ಜೊತೆಗೆ ಇಲ್ಲೇ ಬೀಡು ಬಿಟ್ಟಿರ್ತಕ್ಕಂಥ ಅಂದ್ರೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇರ್ತಕ್ಕಂಥ ಆನೆಗಳನ್ನ ನೋಡಿ ಖುಷಿಯನ್ನ ಪಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಹೊಸಕೋಟೆ ಮಂಜು ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮೈಸೂರು.